ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಶಬ್ದ ಪಬ್ಲಿಕೇಶನ್ಸ್ಗೆ ಸ್ವಾಗತ. ಶಬ್ದ ಪಬ್ಲಿಕೇಶನ್ ಅರ್ಪಿಸುವ ನವೋದಯ ಪ್ರವೇಶ ಪರೀಕ್ಷೆ 20-1-2024 ಪ್ರಶ್ನೆ ಪತ್ರಿಕೆಯ ವಿಭಾಗ 2 ಗಣಿತದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದ ಮೂಲಕ ನೋಡೋಣ. ಪ್ರಶ್ನೆ ಸಂಖ್ಯೆ 41. ಕೊಟ್ಟಿರುವ ಬಾರ್ ಚಾರ್ಟ್ನಲ್ಲಿ ಒಂದು ವರ್ಷದಲ್ಲಿ ವಿವಿಧ ದೇಶಗಳ ಕ್ರಿಕೆಟ್ ಆಟಗಾರರ ತಂಡಗಳು ಆಡಿದಂಥ ಪಂದ್ಯಗಳ ಸಂಖ್ಯೆಗಳನ್ನು ಕೊಡಲಾಗಿದೆ. ಆಸ್ಟ್ರೇಲಿಯಾ ತಂಡವು ಪಾಕಿಸ್ತಾನದ ತಂಡಕ್ಕಿಂತ ಎಷ್ಟು ಹೆಚ್ಚಿನ ಪಂದ್ಯಗಳನ್ನು ಆಡಿತ್ತೆಂದು ತಿಳಿಸಿ. ಈ ಪ್ರಶ್ನೆಗೆ ABCD 4 ಆಯ್ಕೆಗಳನ್ನು ಸಹ ಕೊಡಲಾಗಿದೆ. ಈ ಪ್ರಶ್ನೆಯಲ್ಲಿ ಮೊದಲಿಗೆ ನಾವು ಆಸ್ಟ್ರೇಲಿಯಾ ಮತ್ತು ಪಾಕಿಸ್ತಾನ ಈ ಎರಡು ತಂಡಗಳ ಆಡಿದ ಪಂದ್ಯಗಳನ್ನು ನೋಡೋಣ. ಆಸ್ಟ್ರೇಲಿಯಾ ತಂಡ ಆಡಿದ ಪಂದ್ಯಗಳ ಸಂಖ್ಯೆ 32 ಇದೆ ಮತ್ತು ಈಗ ಇನ್ನೊಂದು ತಂಡ ಪಾಕಿಸ್ತಾನ. ಈ ಪಾಕಿಸ್ತಾನ ತಂಡ ಆಡಿದ ಪಂದ್ಯಗಳ ಸಂಖ್ಯೆ 24 ಇದೆ. ಹಾಗಾಗಿ ಎಷ್ಟು ಹೆಚ್ಚಿನ ಪಂದ್ಯಗಳನ್ನು ಆಸ್ಟ್ರೇಲಿಯಾ ಆಡಿದೆ ಅಂದಾಗ ಇವೆರಡರ ವ್ಯತ್ಯಾಸ ನೋಡಬೇಕು. ಅದಕ್ಕೆ ಉತ್ತರ 8 ಬರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A 8 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 42. ಕೊಟ್ಟಿರುವ ಚಿತ್ರದಲ್ಲಿ ಕೋನ AOB, ಕೋನ BOC, ಕೋನ COD ಮತ್ತು ಕೋನ DOE ಮೌಲ್ಯವು ಕ್ರಮವಾಂಕವಾಗಿ ಹೀಗಿರುತ್ತವೆ ಅಂತಿದೆ. ಈ ಪ್ರಶ್ನೆಗೆ ನಾವು ಉತ್ತರವನ್ನ ಕಂಡುಕೊಳ್ಳುವ ಮೊದಲು ಈ ಪ್ರಶ್ನೆ ಚಿತ್ರವನ್ನು ನೋಡೋಣ. ಇಲ್ಲಿ ನಮಗೆ ಈ ಕೋನದ ಅಳತೆ 100 ಡಿಗ್ರಿ ಕೊಡಲಾಗಿದೆ. ಇದು ಒಂದು ವೇಳೆ ಪೂರ್ಣ ವೃತ್ತವಾಗಿದ್ದರೆ ಇದು 360 ಡಿಗ್ರಿ ಆಗ್ತಾ ಇತ್ತು. ಅದರಲ್ಲಿ 100 ಡಿಗ್ರಿಯನ್ನ ಇದನ್ನ ನಾವು ರಿಡ್ಯೂಸ್ ಮಾಡಿದರೆ ಅಥವಾ ಕಳೆದರೆ ಉಳಿಯುವಂಥದ್ದು 260 ಡಿಗ್ರಿ. ಈ 260 ಡಿಗ್ರಿಯ ಭಾಗದಲ್ಲಿ ನಮಗೆ ಒಂದು ಭಾಗಗಳನ್ನು ಇಲ್ಲಿ ಒಂದೊಂದೇ ಭಾಗಗಳನ್ನು ನೋಡ್ತಾ ಹೋಗೋಣ. ಇದು X ಇದೆ, ಆನಂತರದಲ್ಲಿ ಒಂದು ನಿಮಿಷ ಇದು X ಇದೆ, ಆನಂತರ 2X, 4X and 6X ಇದೆ. AOB ಇದು X, ನಂತರ 2X, ಆನಂತರ 4X, ಆನಂತರ 6X ಇವೆ. ಈಗ ಇವೆಲ್ಲದರ ಮೊತ್ತ 1X plus 2X plus 4X plus 6X, 4X plus 6X ಅಂದ್ರೆ 13X ಆಗುತ್ತೆ. ಸೊ X ನ ಮೌಲ್ಯವನ್ನ ಕಂಡುಹಿಡಿಬೇಕಾದ್ರೆ 260 ಡಿವೈಡೆಡ್ ಬೈ 13 ಮಾಡಿದಾಗ ನಮಗೆ ಉತ್ತರ 20 ಬರುತ್ತೆ. ಸೊ X ನ ಬೆಲೆ ಎಷ್ಟು? 20. AOB 20, 2X ಅಂದ್ರೆ 40 ಡಿಗ್ರಿ, ಆನಂತರ 4X 80 ಡಿಗ್ರಿ, ನಂತರ 6X ಅಂದಾಗ ಅಲ್ಲಿ 120 ಡಿಗ್ರಿ ಬರುತ್ತೆ. ಈ ಉತ್ತರ ಆಯ್ಕೆ A ನಲ್ಲಿ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ A 20 ಡಿಗ್ರಿ, 40 ಡಿಗ್ರಿ, 80 ಡಿಗ್ರಿ, 120 ಡಿಗ್ರಿ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 43. 30,009 ಇದು ಈ ಕೆಳಗಿನಿದ್ದರ ಯಾವುದಕ್ಕೆ ಸಮನಾಗಿದೆ ಅಥವಾ ಸಮಾನವಾಗಿದೆ? ಇಲ್ಲಿ ನಾವು ಪ್ರಶ್ನೆಯನ್ನ ಗಮನಿಸಿದಾಗ 30,009 ಇದೆ. ಇಲ್ಲಿ 3 10,000ಗಳಿವೆ, 3 10,000 ಇವೆ, ಮತ್ತೆ 9 1ಗಳಿವೆ ಅಥವಾ ಬಿಡಿ ಸ್ಥಾನದಲ್ಲಿ 9 ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ C 3 10,000ಗಳು ಮತ್ತು 9 1ಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 44. ಎರಡು ಕೋನಗಳ ಮೊತ್ತವು ಒಂದು ಅಧಿಕ ಕೋನವಾದಾಗ ಈ ಕೆಳಗೆ ಕೊಟ್ಟಿರುವುದರಲ್ಲಿ ಯಾವುದು ಸಾಧ್ಯವಾಗುವುದಿಲ್ಲ? ಇಲ್ಲಿ ನಮಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳನ್ನು ಒಂದೊಂದನ್ನೇ ಪರೀಕ್ಷೆ ಮಾಡ್ತಾ ಹೋಗೋಣ. ಒಂದು ಸಮಕೋನ ಮತ್ತು ಒಂದು ಲಘುಕೋನ. ಇಲ್ಲಿ ಸಮಕೋನವನ್ನ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ ಲಂಬಕೋನವನ್ನಾಗಿ ಅರ್ಥೈಸಿಕೊಳ್ಬೇಕು. ನೋಡಿ, ಇಲ್ಲಿ ಒಂದು ಲಂಬಕೋನ ಅಂದ್ರೆ ಅದರ ಬೆಲೆ 90 ಡಿಗ್ರಿ ಆಗುತ್ತೆ, ಪ್ಲಸ್ ಒಂದು ಯಾವುದಾದ್ರೂ ಲಘುಕೋನ, ಉದಾಹರಣೆಗೆ 30 ತಗೊಂಡ್ರೆ ಅದು 120 ಆಯ್ತು. ಸೊ 120 ಅನ್ನೋದು ವಿಶಾಲ ಅಥವಾ ಅಧಿಕ ಕೋನ ಆಗುತ್ತೆ. ಸೊ ಇದು ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಮಗೆ ಒಂದನೇ ಆಯ್ಕೆ ಏನಿದೆ ಅದು ತಪ್ಪಾಯ್ತು. ನಂತರದಲ್ಲಿ ಒಂದು ಅಧಿಕ ಕೋನ ಮತ್ತು ಒಂದು ಲಘುಕೋನ, ಇದು ಕೂಡ ಬಹಳ ಸಾಧ್ಯ ಆಗುವ ಚಾನ್ಸಸ್ ಬಹಳ ಇದೆ. ಯಾಕಂದ್ರೆ ಅಧಿಕ ಕೋನ ಅಂದಾಗ ನಾವು 120 ಡಿಗ್ರಿಯನ್ನು ತೆಗೆದುಕೊಳ್ಳೋಣ, ಪ್ಲಸ್ ಒಂದು 20 ಡಿಗ್ರಿ ಲಘುಕೋನವನ್ನು ತೆಗೆದುಕೊಳ್ಳೋಣ. ಬರುವಂತ ಉತ್ತರ 140. ಇದು ಸಹ ಒಂದು ಅಧಿಕ ಕೋನವೇ ಆಗುತ್ತೆ.
ಯಾಕಂದ್ರೆ ಅಧಿಕ ಕೋನ ಅಂದಾಗ ಅದು 91 ಡಿಗ್ರಿಯಿಂದ 179 ಡಿಗ್ರಿ ಒಳಗಡೆ ಇರಬೇಕು. ಸೊ ಎರಡನೇ ಆಯ್ಕೆ ಕೂಡ ನಮಗೆ ಸಾಧ್ಯ ಆಗುತ್ತೆ, ಅದು ತಪ್ಪು. ಯಾಕಂದ್ರೆ ಸಾಧ್ಯವಾಗುವುದಿಲ್ಲ ಅನ್ನೋದ್ರಿಂದ ಸಾಧ್ಯವಾಗದ ಒಂದು ಹೇಳಿಕೆಯನ್ನು ನಾವಿಲ್ಲಿ ಪರಿಗಣಿಸಬೇಕು. ಮೂರನೇದ್ದು 2 ಲಘುಕೋನಗಳು. ಬಹಳಷ್ಟು ಮಂದಿ ಇದನ್ನ ಸರಿ ಅಂತ ಭಾವಿಸಿರ್ತೀರಿ, ಯಾಕಂದ್ರೆ 30 30 60 ಆಗಲ್ಲ ಅಂತ. ಆದ್ರೆ ಇಲ್ಲಿ ನೋಡಿ ಒಂದು ಉದಾಹರಣೆ, 80 ಡಿಗ್ರಿ ಪ್ಲಸ್ 70 ಡಿಗ್ರಿ ಇವೆರಡನ್ನ ಕೂಡಿಸಿ ನಿಮಗೆ 150 ಬರುತ್ತೆ. ಇದು ಕೂಡ ಒಂದು ಅಧಿಕ ಕೋನವೇ ಆಗಿದೆ. ಸೊ ಹಾಗಾಗಿ ಇದು ಕೂಡ ಸಾಧ್ಯವಾಗುವುದರಿಂದ ಆಯ್ಕೆ ತಪ್ಪಾಗಿದೆ. ಉಳಿದಂಥದ್ದು ಆಯ್ಕೆ 4 ಸಮಕೋನಗಳು. 2 ಸಮಕೋನಗಳು ಅಂದಾಗ ಏನಾಗುತ್ತೆ ನೋಡಿ, 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಇದು 180 ಡಿಗ್ರಿ ಆಗುತ್ತೆ. ಇದು ಸರಳ ಕೋನವಾಗುತ್ತೆ. ನೋಡಿ 179ಕ್ಕಿಂತ ಜಾಸ್ತಿ ಇದೆ, 180 ಡಿಗ್ರಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ 2 ಸಮಕೋನಗಳು ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 2 ಸಮಕೋನಗಳು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 45. ಸುಮಿತ್ 107 ಕೆಜಿ ತೂಕವಿದ್ದಾನೆ ಮತ್ತು ಸಂಜಯ್ 82 ಕೆಜಿ ತೂಕವಿದ್ದಾನೆ. ಪ್ರತಿಯೊಬ್ಬರ ತೂಕವನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಸಿಗುವ ಅವರ ತೂಕದ ವ್ಯತ್ಯಾಸ ಅನ್ನೋ ಪ್ರಶ್ನೆಯನ್ನ ಇಲ್ಲಿ ನಮಗೆ ಕೇಳಲಾಗಿದೆ. ಮೊದಲಿಗೆ 2 ಸಂಖ್ಯೆಗಳು ಯಾವ್ಯಾವು? ಸುಮಿತನ ತೂಕ 107 ಕೆಜಿ ಮತ್ತು ಸಂಜಯನ ತೂಕ 82 ಕೆಜಿ. ಇವೆರಡನ್ನ 10ರ ಸ್ಥಾನಕ್ಕೆ ಅಂದಾಜಿಸೋಣ. 107ಅನ್ನ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಅದು ನಮಗೆ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 110 ಆಗುತ್ತೆ. ಯಾಕಂದ್ರೆ 0 ಮುಂದೆ 5 ಇದೆ. ಸೊ 5ಕ್ಕಿಂತ ಜಾಸ್ತಿ ಇದ್ದಾಗ ಅಥವಾ 5 ಇದ್ದಾಗ +1 ಆಗುತ್ತೆ. 110 ಅದರ 10ರ ಸ್ಥಾನಕ್ಕೆ ಅಂದಾಜಿಸಿದ ಬೆಲೆ. ಮತ್ತು 82 ಇದರ 10ರ ಸ್ಥಾನ 8 ಇದೆ, ಮುಂದೆ 2 ಇರೋದ್ರಿಂದ ಇದರ ಅಂದಾಜು ಬೆಲೆ 10ರ ಸ್ಥಾನಕ್ಕೆ 80 ಆಗುತ್ತೆ. ಇವೆರಡರ ವ್ಯತ್ಯಾಸ ನಿಮಗೆ 30 ಬರುತ್ತೆ. ಅಂದ್ರೆ ನಮಗೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ 30 ಕೆಜಿ, ಆಪ್ಷನ್ ಎ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 30 ಕೆಜಿ ಆಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 46ನೇ ಪ್ರಶ್ನೆ. ಚೌಕದ ಪ್ರತಿಯೊಂದು ಬಾಹುವು ಅದರ 3ನೇ ಒಂದು ಭಾಗಕ್ಕೆ ಕಡಿಮೆಯಾದರೆ ಚೌಕದ ವಿಸ್ತೀರ್ಣವು ಕೆಳಗಿನಂತೆ ಕಡಿಮೆಯಾಗುತ್ತದೆ. ಈ ಪ್ರಶ್ನೆ ಇಷ್ಟೇ. ಚೌಕದ ಬಾಹು ಅದರ 1/3 ಅಂದ್ರೆ 1/3 ಪೋರ್ಷನ್ ರಿಡ್ಯೂಸ್ ಆದ್ರೆ ವಿಸ್ತೀರ್ಣದ ರಿಡಕ್ಷನ್ ಎಷ್ಟು ಅಂತ ಕೇಳಿದರೆ ಬಹಳ ಸರಳ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನ ನಾವು ಚೌಕದ ವಿಸ್ತೀರ್ಣದ ಸೂತ್ರವನ್ನ ಮೊದಲು ಬರೆದುಕೊಳ್ಳೋಣ. ಚೌಕದ ವಿಸ್ತೀರ್ಣದ ಸೂತ್ರ ನಮಗೆ ಗೊತ್ತಿದೆ, ಅದು ಬಾಹು ಇಂಟು ಬಾಹು. ಈ ಸೂತ್ರ ಗೊತ್ತಿದ್ರೆ ನಿಮಗೆ ಉತ್ತರ ಸರಳವಾಗಿ ಬರುತ್ತೆ. ಇಲ್ಲಿ ರಿಡಕ್ಷನ್ ಆದದ್ದು 3ನೇ ಒಂದು ಭಾಗ, 1/3 ರಷ್ಟು ರಿಡಕ್ಷನ್ ಆಗಿದೆ, ಇಂಟು 1/3 ಇವೆರಡನ್ನ ಗುಣಿಸಿದ್ರೆ 1/9 ಬರುತ್ತೆ. ಅಂದ್ರೆ 1ನೇ 9 ಭಾಗ ಅಲ್ಲ 9ನೇ ಒಂದು ಭಾಗ, 1/9 ಅಥವಾ 9ನೇ ಒಂದು ಭಾಗ ಅಲ್ಲಿ ವಿಸ್ತೀರ್ಣ ಕಡಿಮೆ ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 9ನೇ ಒಂದು ಅನ್ನುವಂಥ ಆಪ್ಷನ್ ಡಿ ಸರಿಯಾಗಿದೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 47. ಒಂದು ಮಷಿನ್ 1 ನಿಮಿಷದಲ್ಲಿ 12 ಪುಟಗಳನ್ನು ಮುದ್ರಿಸುತ್ತದೆ. ಹಾಗಾದರೆ 5760 ಪುಟಗಳನ್ನು ಮುದ್ರಿಸಲು ಈ ಮಷಿನ್ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಈ ಪ್ರಶ್ನೆಯನ್ನ ನಾವು ಮೊದಲಿಗೆ ನ್ಯೂಮರಿಕಲ್ ಪಾರ್ಟ್ ಅಥವಾ ಸಂಖ್ಯೆಗಳನ್ನು ಪ್ರತ್ಯೇಕಿಸಿಕೊಳ್ಳೋಣ. ಇಲ್ಲಿ ನಮಗೆ 2 ಸಂಖ್ಯೆಗಳಿವೆ, 5760 ಪುಟಗಳು ಮತ್ತು 1 ನಿಮಿಷಕ್ಕೆ ಮುದ್ರಿಸುವ ಪುಟಗಳು 12. ಇದನ್ನು ಏಕಮಾನ ಪದ್ಧತಿ ಅಥವಾ ನೇರ ಭಾಗಾಕಾರ ವಿಧಾನದಿಂದ ಮಾಡಬಹುದು. ನೋಡಿ, ಒಂದು ಮಿಷಿನ್ 1 ನಿಮಿಷಕ್ಕೆ ಎಷ್ಟು ಮುದ್ರಿಸುತ್ತೆ ಅಂದಾಗ 12 ಪುಟಗಳನ್ನು ಮುದ್ರಿಸುವುದಕ್ಕೆ 1 ನಿಮಿಷ ಬೇಕು. ಸೊ 5760 ಪುಟಗಳಿಗೆ ಎಷ್ಟು ನಿಮಿಷ ಮೊದಲು ಕಂಡುಹಿಡಿದುಕೊಳ್ಳೋಣ. ಅದಕ್ಕೆ ಉತ್ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದ್ರ ಮೂಲಕ ಕಂಡುಕೊಳ್ಬಹುದು, ಅಂದರೆ ಓರೆ ಗುಣಾಕಾರ. 5760 ಇಂಟು 1 ಡಿವೈಡೆಡ್ ಬೈ 12 ಆಗುತ್ತೆ. ಸೊ ಇದನ್ನು ನಾವು ಭಾಗಾಕಾರ ಮಾಡಿದಾಗ 12 4 48 ಬರುತ್ತೆ. ಆನಂತರ ಉಳಿದಂಥದ್ದು 48ರಲ್ಲಿ 57ರಲ್ಲಿ 48 ಹೋದಾಗ ನಮಗೆ 9 ಉಳಿಯುತ್ತೆ. ನೆಕ್ಸ್ಟ್ 12 8 96 ಆಗುತ್ತೆ. ಉಳಿದಂಥ 0 ಇಲ್ಲಿ ಹಚ್ಚಿದ್ರೆ 480 ನಿಮಿಷಗಳು ಬರುತ್ತೆ. ಸೊ ನಮಗಿದು ನಿಮಿಷದಲ್ಲಿದೆ.
ಉತ್ತರಗಳು ಗಂಟೆಯಲ್ಲಿವೆ. ಸೊ 480 ನಿಮಿಷ ಅಂದರೆ ಅದನ್ನು ಗಂಟೆಯಲ್ಲಿ ಪರಿವರ್ತಿಸಬೇಕಾದ್ರೆ ಡಿವೈಡೆಡ್ ಬೈ 60 ಮಿನಿಟ್ಸ್ ಮಾಡಿದಾಗ ನಿಮಗೆ ಬರುವಂಥದ್ದು 00 ಕ್ಯಾನ್ಸಲ್ ಆಗುತ್ತೆ. 6 4 6 8 48. ಸೊ 8 ಗಂಟೆಗಳು ಅನ್ನುವಂಥದ್ದು ಉತ್ತರವಾಗಿ ಇಲ್ಲಿ ನಮಗೆ ದೊರೆಯುತ್ತೆ. ಸೊ 8 ಗಂಟೆಗಳು ಇಲ್ಲಿ ಆಯ್ಕೆ ಬಿ ಇದೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 8 ಗಂಟೆಗಳು ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 48. ಒಂದು ವಸ್ತುವನ್ನು ರೂಪಾಯಿ 2540ಕ್ಕೆ ಮಾರಾಟ ಮಾಡುವುದರಿಂದ ಬರುವ ಲಾಭವು ಅದೇ ವಸ್ತುವನ್ನು ರೂಪಾಯಿ 1850ಕ್ಕೆ ಮಾರಾಟ ಮಾಡುವುದರಿಂದ ಆಗುವ ನಷ್ಟಕ್ಕೆ ಸಮವಾಗಿರುತ್ತದೆ. ಆ ವಸ್ತುವಿನ ಅಸಲು ಬೆಲೆಯು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದು ಬಹಳ ಸರಳವಾದ ಪ್ರಶ್ನೆ. ಬಹಳಷ್ಟು ಜನ ಇಲ್ಲಿ ಗೊಂದಲ ಮಾಡ್ಕೊಂಡಿರ್ತೀರಿ. ಈ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಕಂಡುಕೊಳ್ಬೋದು ಅಂತ ಮೊದಲು ಶಾರ್ಟೆಸ್ಟ್ ವೇನಲ್ಲಿ ತೋರಿಸಿ ಆನಂತರ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ರೀತಿ ಇದ್ದಾಗ ಲಾಭವಾದಾಗ ಮಾರಾಟ ಮಾಡಿದ ಬೆಲೆ ಮತ್ತು ನಷ್ಟವಾದಾಗ ಮಾರಾಟ ಮಾಡಿದ ಬೆಲೆ ಇವುಗಳೆಷ್ಟು ನೋಡಿ. ಇವುಗಳನ್ನು ಪ್ರತ್ಯೇಕಿಸಿ ಬರ್ಕೊಂಡ್ರೆ 2540 ಪ್ಲಸ್ 1850 ಇವೆರಡನ್ನ ಮೊದಲು ಕೂಡಿಸ್ಕೊಳ್ಬೇಕು. ಬಂದಂಥ ಉತ್ತರದಲ್ಲಿ 2ರಿಂದ ಭಾಗಿಸಬೇಕು. ಈಗ ನೋಡಿ, ಇದನ್ನು ನೀವು ಕೂಡಿಸಿದಾಗ 00 ಸೇಮ್ ಬರುತ್ತೆ. 5 4 9 ಮತ್ತೆ 8 5 13 ಆಗುತ್ತೆ. 3 ಕ್ಯಾರಿ 1 1 1 1 2 3 3 1 4 4390 ಬಂತು. 2ರಿಂದ ಭಾಗಿಸಿದಾಗ 2 1 2 2 2 1 ಮತ್ತೆ 1 ಉಳಿತು. ಇಲ್ಲಿ 2 9 18 5 1 ಉಳಿತೆ 2 5 10. ಸೊ ನಮಗೆ ಉತ್ತರ 2195 ಬರುತ್ತೆ. ಇದೇ ಇಲ್ಲಿ ನಿಜವಾದ ಅಸಲು ಬೆಲೆ. ಸೊ ಆಯ್ಕೆ ಇಲ್ಲಿ ಬಿ ರೂಪಾಯಿ 2195 ಇದೆ. ನಿಮಗೆಲ್ಲ ಗೊಂದಲ ಆಗ್ಬೋದು, ಯಾಕೆ ಈ ರೀತಿ ಮೆಥಡ್ ಮಾಡಬೇಕು ಅಂತ. ನೋಡಿ, ಲಾಭವಾದಾಗ ಏನಾಗಿರುತ್ತೆ, ಅಲ್ಲಿ 2540 ಮೈನಸ್ ಅದರಲ್ಲಿ ಎಕ್ಸ್ ಅನ್ನ ಕಳೆದ್ರೆ, ಲಾಭವನ್ನು ಕಳೆದ್ರೆ ಅದರ ಅಸಲು ಬೆಲೆ ಬರುತ್ತೆ. ಮತ್ತೆ ಇಲ್ಲಿ ನಷ್ಟವಾದಾಗ 1850ಕ್ಕೆ ಪ್ಲಸ್ ಎಕ್ಸ್ ನಷ್ಟವಾದದ್ದನ್ನು ಕೂಡಿಸಿದರೆ ಅಸಲು ಬೆಲೆ ಬರುತ್ತೆ. ಇವೆರಡನ್ನ ಕೂಡಿಸಿದಾಗ ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಇವೆರಡನ್ನ ಕೂಡಿಸಿದಾಗ ಅಸಲು ಬೆಲೆಯ 2 ಪಟ್ಟಾಗುತ್ತೆ. ಆ 2 ಪಟ್ಟಾದದ್ದಕ್ಕೆ 2ರಿಂದ ಭಾಗಿಸಿದಾಗ ನಮಗೆ ನಿಜವಾದ ಅಸಲು ಬೆಲೆ ಬರುತ್ತೆ. ಹಾಗಾಗಿ ಶಾರ್ಟೆಸ್ಟ್ ವೇ ಅಂದರೆ ಈ ಲಾಭವಾದಾಗಿನ ಬೆಲೆ ಮತ್ತು ನಷ್ಟವಾದಾಗಿನ ಬೆಲೆಗಳನ್ನು ಕೂಡಿಸಿ ಅದನ್ನು ಅರ್ಧಿಸಬೇಕು ಅಥವಾ ಅದನ್ನು ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಅಸಲು ಬೆಲೆ ಸಿಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಂಖ್ಯೆ ಬಿ 2195 ರೂಪಾಯಿ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 49. 5 ಪೂರ್ಣಾಂಕ 3/8 ಇಂಟು 8 ಪೂರ್ಣಾಂಕ 1/8 ಮೈನಸ್ 3 ಪೂರ್ಣಾಂಕ 1/8 ಇಂಟು 5 ಪೂರ್ಣಾಂಕ 5/8 ಇದನ್ನು ಸಂಕ್ಷೇಪಿಸಿದಾಗ ಸುಲಭ ರೂಪಕ್ಕೆ ತಂದಾಗ ದೊರೆಯುವ ಅಂದಾಜಿನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಯನ್ನ ನಾವು ಮೊದಲು ವಿಷಮ ಭಿನ್ನರಾಶಿಯಲ್ಲ ಬರೆದು ಅನಂತರ ಅದನ್ನು ಸಂಕ್ಷೇಪಿಸೋಣ. ನೋಡಿ, 8 5 40 8 5 40 3 43 ಡಿವೈಡೆಡ್ ಬೈ 8 ಇಂಟು 8 8 64 ಒಂದು 65/8 ಮೈನಸ್ 8 3 24 ಒಂದು 25/8 ಇಂಟು 8 5 40 ಒಂದು 45/8 ಇಷ್ಟಿದೆ. ಆ ನಂತರದಲ್ಲಿ ಇವೆರಡನ್ನು ಗುಣಿಸಿದಾಗ 43 × 65 2795 ಡಿವೈಡೆಡ್ ಬೈ 64 ಮೈನಸ್ 1125 ಡಿವೈಡೆಡ್ ಬೈ 64 ಬರುತ್ತೆ. ಇವುಗಳನ್ನು ನಾವು ಛೇದಗಳು 64 ಸಮವಾಗಿರುವುದರಿಂದ ನಾವು ಇದನ್ನ ಕಳೆದಾಗ ಮೇಲಿನ ಅಂಶಗಳನ್ನು 1670 ಡಿವೈಡೆಡ್ ಬೈ 64 ಬರುತ್ತೆ. ಈ ಬಂದಂತ ಉತ್ತರವನ್ನು ಭಿನ್ನರಾಶಿ ರೂಪದಲ್ಲಿಟ್ಟಾಗ 26 ಪೂರ್ಣಾಂಕ 6/64 ಆಗುತ್ತೆ. ಇದನ್ನ ಮತ್ತೆ ಸುಲಭೀಕರಿಸಿದಾಗ 26 ಪೂರ್ಣಾಂಕ 3/32 ದೊರೆಯುತ್ತೆ. ಈ ಸಂಖ್ಯೆಯನ್ನು ಗಮನಿಸಿದಾಗ ಇದು 26ಕ್ಕೆ ಬಹಳ ಹತ್ತಿರದ ಸಂಖ್ಯೆ ಆಗಿರುವುದರಿಂದ ಅಂದಾಜು ಬೆಲೆ 26 ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ 26 ಆಗಿದೆ. ಸಂಖ್ಯೆ 50. ಒಂದು ಪುಸ್ತಕದ ಅಸಲು ಬೆಲೆ 100 ರೂಪಾಯಿ ಆಗಿದೆ. ಒಬ್ಬ ಅಂಗಡಿಯವ ಅಂತಹ 3 ಪುಸ್ತಕಗಳನ್ನು 275 ರುಗೆ ಮಾರುತ್ತಾರೆ.
ಅವರಿಗೆ ಆಗುವ ಲಾಭ ಅಥವಾ ನಷ್ಟ ಎಷ್ಟು ಅಂತ. ನೋಡಿ, ಬಹಳ ಸರಳವಾದ ಪ್ರಶ್ನೆ. ಇಲ್ಲಿ ಅಸಲು ಬೆಲೆ ಎಷ್ಟಿದೆ? 100 ರೂಪಾಯಿ ಇದೆ. ಮತ್ತು ಮಾರಿದ ಬೆಲೆ 3 ಪುಸ್ತಕಗಳ ಮಾರಿದ ಬೆಲೆ 275 ಇದೆ. ಸೊ ಒಂದು ಬೆಲೆಗೆ 100 ರೂಪಾಯಿ ಆದರೆ ಅಂಥ 3 ಪುಸ್ತಕಗಳ ಅಸಲು ಬೆಲೆ ಎಷ್ಟಾಯಿತು? 300 ರೂಪಾಯಿ. ಒಟ್ಟು ಅಸಲು ಬೆಲೆ ಎಷ್ಟು? ನಿಜವಾದ ಮಾರಿದ ಅಸಲು ಬೆಲೆ, ವಸ್ತುಗಳ ಅಸಲು ಬೆಲೆ 300. ಮಾರಿದ ಬೆಲೆ ಎಷ್ಟು? 275 ರೂಪಾಯಿ. ಸೊ ಇವುಗಳ ವ್ಯತ್ಯಾಸ ಕಂಡುಹಿಡಿದ್ರೆ ನಿಮಗೆ ತಿಳಿಯುತ್ತೆ ಅದು ಏನಾಗಿದೆ ಅಂತ. ಇಲ್ಲಿ ಮಾರಿದ ಬೆಲೆ ಏನಿದೆ ಅದು ಕಡಿಮೆ ಇದೆ ಮತ್ತು ಅಸಲು ಬೆಲೆ ಜಾಸ್ತಿ ಇದೆ, ಕೊಂಡ ಬೆಲೆ. ಹಾಗಾಗಿ ಇಲ್ಲಿ ನಷ್ಟ ಆಗುತ್ತೆ. ಸೊ ನಷ್ಟ ಎಷ್ಟು ಅಂದರೆ ವ್ಯತ್ಯಾಸ 25. ಸೊ 25 ರೂಪಾಯಿಯಷ್ಟು ನಷ್ಟವನ್ನ ಆ ಪುಸ್ತಕದ ವ್ಯಾಪಾರಿ ಅನುಭವಿಸುತ್ತಾನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, 25 ರೂನಷ್ಟು ನಷ್ಟ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 51. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಆ ಸಂಖ್ಯೆಯಿಂದ ಕಳೆಯಲಾಗಿದೆ. ಫಲಿತಾಂಶದ ಸಂಖ್ಯೆಯು ಯಾವಾಗಲೂ ಇದರಿಂದ ಭಾಗಿಸಲ್ಪಡುತ್ತದೆ. ಈ ರೀತಿಯ ಪ್ರಶ್ನೆಯನ್ನ ಬಹಳಷ್ಟು ಸಲ ನವೋದಯ ವಿದ್ಯಾಲಯ ಸಮಿತಿ ಕೇಳಿದೆ. ಇದು ಬಹಳ ಸರಳವಾದಂಥ ಪ್ರಶ್ನೆ. ಇದಕ್ಕೆ ಉತ್ತರ 9 ಆಗುತ್ತೆ. ಸೊ ಇದನ್ನು ನಾನು ಮಾಡಿ ತೋರಿಸ್ತೀನಿ. ಉದಾಹರಣೆಗೆ ಯಾವುದಾದ್ರೂ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳಿ, 123. ಈ ಸಂಖ್ಯೆಗಳ ಮೊತ್ತ ಮಾಡಿದಾಗ 1 + 2 + 3 = 6 ಆಗುತ್ತೆ. ಈ 6 ಆ ಸಂಖ್ಯೆಯಿಂದ ಕಳೀರಿ ಅಂದಾಗ 123ರಲ್ಲಿ 6 ಕಳೆದ್ರೆ ನಿಮಗೆ ಉತ್ತರ 13ರಲ್ಲಿ 6 ಹೋದರೆ ಎಷ್ಟು ಬರುತ್ತೆ? 7 ಕ್ಯಾರಿ 1 1 1 117. ನೋಡಿ, ಈ 117 ಅನ್ನುವಂಥದ್ದು 9ರಿಂದ ಭಾಗ ಹೋಗುತ್ತಾ ನೋಡಿ. 117 117ಅನ್ನು 9ರಿಂದ ಭಾಗಿಸಿ ನಿಮಗೆ ಉತ್ತರ ಬರುತ್ತೆ 13. ಇದು 9ರಿಂದ ಭಾಗ ಹೋಗುತ್ತೆ. ನೀವು ಯಾವುದೇ ಸಂಖ್ಯೆ ತಗೊಳ್ಳಿ, ಉದಾಹರಣೆಗೆ 248 ತಗೊಳ್ಳಿ. 2 + 4 + 8 = 14. ಸೊ 14ಅನ್ನು ಇದರಲ್ಲಿ ನೀವು ಕಳೆದ್ರೆ ಬರುವಂಥ ಉತ್ತರ 4 3 2 234. ಸೊ 234ಅನ್ನು 9ರಿಂದ ಭಾಗಿಸಿ ನೋಡಿ, ಭಾಗ ಹೋಗುತ್ತಾ? ಎಸ್, /9 ಮಾಡಿದರೆ ಆನ್ಸರ್ 26 ಬರುತ್ತೆ. ಸೊ ಯಾವಾಗಲೂ ಒಂದು ಸಂಖ್ಯೆಯನ್ನ, ಆ ಸಂಖ್ಯೆಯ ಅಂಕಿಗಳ ಮೊತ್ತವನ್ನು ಆ ಸಂಖ್ಯೆಯಿಂದ ಭಾಗಿಸಿದಾಗ ಬರುವಂಥ ಸಂಖ್ಯೆ ಯಾವಾಗಲೂ 9ರಿಂದ ಭಾಗ ಹೋಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 9 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 52. 31.7/16 ದಶಮಾಂಶಕ್ಕೆ ಪರಿವರ್ತಿಸಿದಾಗ ಸಿಗುವ ಉತ್ತರ. ಇದು ನೇರವಾದ ಪ್ರಶ್ನೆ ಇದೆ. 31.7/16. ಸೊ 31ಅನ್ನು ಬಿಟ್ಟುಬಿಡಿ, ಉಳಿದಂಥ 7/16 ಮಾತ್ರ ಪರಿವರ್ತನೆ ಮಾಡಿದರೆ 31 ಪಾಯಿಂಟ್ ಬರಬೇಕು. ಆನ್ಸರ್ 31 ಪಾಯಿಂಟ್ ಬರಬೇಕು. ಸೊ ಇಲ್ಲಿ 314, ಇಲ್ಲಿ ಗಮನಿಸಿ ನೋಡಿ, 314 ಪಾಯಿಂಟ್ ಇದೆ, ಇದು ರಾಂಗ್ ಆಗುತ್ತೆ. ಇಲ್ಲಿ 3 ಪಾಯಿಂಟ್ ಇದೆ, ಇದು ಕೂಡ ರಾಂಗ್ ಆಗುತ್ತೆ. ಇವೆರಡರಲ್ಲಿ ನಾವು ಮ್ಯಾಚ್ ಮಾಡಬೇಕು. 31.4375, 31.475. ಸೊ ಇದನ್ನು ನಾವೇನು ಮಾಡ್ಬೋದು ಅಂತಂದರೆ 7/16 ಭಾಗಾಕಾರ ಮಾಡಬೇಕು, 16ರಿಂದ ಭಾಗಿಸ್ಬೇಕು. ಸೊ ಈಗ ನಮಗೆ ಇಲ್ಲಿ ಕ್ಯಾರಿ ಬರುವಂಥದ್ದು ಪಾಯಿಂಟ್ ಕೊಟ್ಟರೆ ನಿಮಗೆ ಇಲ್ಲಿ 0 ಬರುತ್ತೆ. ಈಗ 70 ಆಯಿತು. 70ಅನ್ನು 16ರಿಂದ ಭಾಗಿಸಿದಾಗ 16 × 4 = 64 ಪಾಯಿಂಟ್ ಇದೆ. 0.4 64, ಇಲ್ಲಿ 6 ಉಳಿಯುತ್ತೆ. ನೆಕ್ಸ್ಟು 6 ಅಂದರೆ 16 × 4 = 64 ಆಗುತ್ತೆ. ಸೊ ಬರಲ್ಲ. 16 3 = 48. ಸೊ ನಿಮ್ಗೆ ಗೊತ್ತಾಯ್ತು. ಈಗ 12 ಉಳಿತು, 4 3 ಬಂದಿದೆ. ಸೊ 4 3 31.43, ಮುಂದೆ 75 ಕೂಡ ಬರುತ್ತೆ. ಸೊ 0.4375. ಸೊ ಹಾಗಾಗಿ 31.4375 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ, 31.4375 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಈ ಕೆಳಗಿನಂತಾದರೆ ಒಂದು ಭಿನ್ನರಾಶಿಯು ಹಾಗೆಯೇ ಉಳಿಯುತ್ತದೆ ಅಥವಾ ಸಮವಾಗಿರುತ್ತದೆ ಅಂತಿದೆ. ಅಂದ್ರೆ ಯಾವ ಕೆಳಗಿನ ಹೇಳಿಕೆಯ ಸಂದರ್ಭದಲ್ಲಿ ಭಿನ್ನರಾಶಿ ಅದೇ ಆಗಿರುತ್ತೆ ಅಥವಾ ಅದಕ್ಕೆ ಸಮಾನ ಭಿನ್ನರಾಶಿಯೇ ಆಗಿರುತ್ತೆ ಅನ್ನೋದು ಇಲ್ಲಿ ಪ್ರಶ್ನೆಯನ್ನ ನಾವು ಅರ್ಥೈಸಿಕೊಳ್ಳುವಂಥ ವಿಧಾನ. ಈಗ ಮೊದಲನೇ ಆಪ್ಷನ್ ಅನ್ನು ನೋಡೋಣ. ಅಂಶ ಮತ್ತು ಛೇದಕ್ಕೆ ಒಂದನ್ನು ಸೇರಿಸಿದಾಗ ಒಂದು ಭಿನ್ನರಾಶಿಯನ್ನ ಇಲ್ಲಿ ಉದಾಹರಣೆ ತೆಗೆದುಕೊಳ್ಳೋಣ. ಉದಾಹರಣೆಗೆ 2/3 ಅಂತ ತಗೊಳ್ಳೋಣ.
ಉದಾಹರಣೆಗೆ ಅಂಶ ಮತ್ತು ಛೇದಕ್ಕೆ ಸೇರಿಸಿದಾಗ, ಒಂದನ್ನು ಸೇರಿಸಿದಾಗ ಅದೇ ಸಂಖ್ಯೆ. ಉದಾಹರಣೆಗೆ ಇದಕ್ಕೆ ಮೇಲೆ ಮತ್ತು ಕೆಳಗೆ ಒಂದೊಂದನ್ನು ಸೇರಿಸಿದಾಗ ಇದು 3/4 ಆಯ್ತು. ಇವೆರಡು ವ್ಯತ್ಯಾಸ ಆಗುತ್ತೆ, ಇದು ಒಂದೇ ಆಗಲ್ಲ, ಹೌದಲ್ವಾ? ನೆಕ್ಸ್ಟ್ ಅಂಶ ಮತ್ತು ಛೇದದಿಂದ ಒಂದನ್ನು ಕಳೆದಾಗ 2/3ರಲ್ಲಿ ಒಂದನ್ನು ಕಳೆದಾಗ 1/2 ಆಗುತ್ತೆ. ಇದು ಕೂಡ ಸಮನಾಗುವುದಿಲ್ಲ ಅಥವಾ ಅದೇ ಭಿನ್ನರಾಶಿಯಾಗಿ ಉಳಿಯೋದಿಲ್ಲ. ನೆಕ್ಸ್ಟ್ ಅಂಶ ಮತ್ತು ಛೇದಗಳನ್ನು 0ಯನ್ನು ಹೊರತುಪಡಿಸಿ ಒಂದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಾಗ 2/3ಕ್ಕೆ ಉದಾಹರಣೆಗೆ 4 × 4 ಮಾಡೋಣ. 8/12, 8/16, 12 ಮತ್ತು 2/3 ಇವೆರಡು ಸಮಾನ ಭಿನ್ನರಾಶಿಗಳು. ನೋಡಿ, ಇದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ 4 2 4 3 ಮತ್ತೆ ಅದೇ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಸರಿ ಅನಿಸ್ತಾ ಇದೆ. ಆದರೂ ಸಹಿತ ನಾವೇನ್ ಮಾಡೋಣ, ಕೊನೆಯ ಆಪ್ಷನ್ ಅನ್ನ ಇನ್ನೊಂದು ಬಾರಿ ನೋಡೋಣ. ಇದು ಉತ್ಕ್ರಮದಿಂದ ಗುಣಿಸಲ್ಪಟ್ಟಾಗ, ಉದಾಹರಣೆಗೆ 2/3 3/2 ಉತ್ಕ್ರಮದಿಂದ ಗುಣಿಸಿದಾಗ ಉತ್ತರ 1 ಬರುತ್ತೆ. ಯಾವುದೇ ಭಿನ್ನರಾಶಿಯ ಉತ್ಕ್ರಮವನ್ನ ಅದಕ್ಕೆ ಗುಣಿಸಿದಾಗ ಬರುವ ಉತ್ತರ 1 ಆಗಿರುತ್ತೆ. ಆದರೆ ನಮಗೆ ಅದೇ ಭಿನ್ನರಾಶಿ ಆಗೇ ಇರಬೇಕು ಅಥವಾ ಸಮಾನ ಭಿನ್ನರಾಶಿ ಆಗಿರಬೇಕು. ಸೊ ಹಾಗಾಗಿ ಇಲ್ಲಿ ನಾವು ಇದಕ್ಕೆ ಸರಿಯಾದ ಉತ್ತರವಾಗಿ ಯಾವುದನ್ನ ಗಮನಿಸಬಹುದು ಅಂತಂದ್ರೆ ಆಯ್ಕೆ ಸಂಖ್ಯೆ ಸಿ ಏನಿದೆ ಅದನ್ನ ಸೂಕ್ತ ಉತ್ತರ ಅಂತ ಪರಿಗಣಿಸಬಹುದು. ಇನ್ನೊಂದು ಬಾರಿ ನೋಡ್ಬಿಡಿ ಯಾಕೆ ಇದು ಸರಿಯಾಗುತ್ತೆ ಅಂದ್ರೆ, ಯಾವುದೇ ಸಂಖ್ಯೆ ಉದಾಹರಣೆಗೆ 2/3ಕ್ಕೆ ಉದಾಹರಣೆಗೆ 3 ಮತ್ತು 3ರಿಂದ ಗುಣಿಸಿ ಬರುವ ಉತ್ತರ 6/9. ಇದನ್ನ ಕನಿಷ್ಠ ರೂಪಕ್ಕೆ ತಂದ್ರೆ 6/9 ಅದು ಪುನಃ 2/3 ಆಗುತ್ತೆ. 2/3ರ ಸಮಾನ ಭಿನ್ನರಾಶಿ 6/9 ಆಗೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಅಂಶ ಮತ್ತು ಛೇದಗಳನ್ನು 0ಯನ್ನು ಹೊರತುಪಡಿಸಿ ಅದೇ ಸಂಖ್ಯೆಯಿಂದ ಗುಣಿಸಲ್ಪಟ್ಟಾಗ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. 0 ಯಾಕೆ ಗುಣಿಸಬಾರ್ದು ಅಂತ ನಿಮ್ಗೆ ಗೊತ್ತಿದೆ. 0ಯಿಂದ ಗುಣಿಸಿದಾಗ ಉತ್ತರ 0ನೇ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿದೆ. ಮುಂದಿನ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ. ಪ್ರಶ್ನೆ ಸಂಖ್ಯೆ 54. 30 kg ಸಿಹಿ ತಿಂಡಿಯನ್ನು ಪ್ರತಿಯೊಂದು 2/3 ಕಿಲೋಗ್ರಾಂ ತೂಗುವಂತೆ ಎಷ್ಟು ಪ್ಯಾಕೆಟ್ಗಳನ್ನು ಮಾಡಬಹುದು? ಇಲ್ಲಿ 4 ಆಯ್ಕೆಗಳನ್ನು ಕೊಡಲಾಗಿದೆ, 20, 30, 40, 45 ಅಂತ. ಈಗ ಮೊದಲು ನಾವು ಒಟ್ಟು ಇರುವ ಸಿಹಿ ತಿಂಡಿಯ ತೂಕ 30 kg ಅಂತಿದೆ ಇಲ್ಲಿ ಕೊಡಲಾಗಿದೆ ಮತ್ತು ಮಾಡಬೇಕಾದ ಪ್ಯಾಕೆಟ್ಗಳ ಸಂಖ್ಯೆ 2/3. ಇವುಗಳನ್ನ ಭಾಗಿಸಬೇಕು. ಸೊ ಇದರ ಉತ್ತರ ಏನಾಗುತ್ತೆ ನೋಡಿ, 30 ಭಾಗಾಕಾರ ಇರೋದ್ರಿಂದ ರಿವರ್ಸ್ ಆಗುತ್ತೆ ಇಂಟು 3/2. ಸೊ ಇದಕ್ಕೆ ಬಹಳ ಸಿಂಪಲ್ ಇದೆ. 2 1s 2, 15s ಅಥವಾ 2 1 2 15, 15 3 45 ಪ್ಯಾಕೆಟ್ಗಳು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 45 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 55. 4392 ಡಿವೈಡೆಡ್ ಬೈ 3.66 ಇಸ್ ಈಕ್ವಲ್ ಟು 1200 ಆದರೆ 439.2 ಡಿವೈಡೆಡ್ ಬೈ 36.6 ಇಸ್ ಈಕ್ವಲ್ ಟು ಡ್ಯಾಶ್ ಆಗುತ್ತದೆ ಅಂತಿದೆ. ಮೊದಲಿಗೆ ಈ ಸಂಖ್ಯೆಯನ್ನು ಇಲ್ಲಿ ಬರೆದುಕೊಳ್ಳೋಣ. 4392 ಡಿವೈಡೆಡ್ ಬೈ 3.66. ಆ ನಂತರ ಕೊಟ್ಟಿರುವ ಈ ಅಂಶಗಳನ್ನು ಇಲ್ಲಿ ಬರೆದುಕೊಳ್ಳೋಣ. 439.2 ಡಿವೈಡೆಡ್ ಬೈ 36.6 ಅಂತಿದೆ. ಸಂಖ್ಯೆಗಳು ಸೇಮ್ ಇದಾವೆ, ಬಿಂದುಗಳು ಮಾತ್ರ ವ್ಯತ್ಯಾಸ ಆಗಿದ್ದಾವೆ. ಇಲ್ಲಿ ಬಿಂದುಗಳ ವ್ಯತ್ಯಾಸವನ್ನು ಇಲ್ಲಿ ಬರೆದುಕೊಳ್ಳೋಣ. ಹಾಗಾಗಿ ನಮಗೆ ಈ 1200ಕ್ಕೆ ಎಷ್ಟರಿಂದ ಭಾಗಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೀವು ಇಲ್ಲಿ ನೋಡಿ, ಇಲ್ಲಿ ಡಿವೈಡೆಡ್ ಬೈ 10 ಮಾಡಿದ್ರೆ ಈ ಉತ್ತರ ಬರುತ್ತೆ. ಸೊ ಡಿವೈಡೆಡ್ ಬೈ 10 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಇಂಟು 10 ಮಾಡಿದ್ರೆ ಈ ಉತ್ತರ ಬರುತ್ತೆ. ಇದನ್ನ ಸರಳೀಕರಿಸಿದಾಗ ಏನಾಗುತ್ತೆ, 1/10 ಇಂಟು ಇದು 10/1 ಇದ್ದದ್ದು, ಇದು ರಿವರ್ಸ್ ಆದಾಗ 10 ಆಗುತ್ತೆ, ಈಸ್ ಈಕ್ವಲ್ ಟು 1/100. ಸೊ ಇದಕ್ಕೆ ಇಂಟು 1/100 ಮಾಡಿದಾಗ 2 ಸೊನ್ನೆಗಳು ಕ್ಯಾನ್ಸಲ್ ಆಗುತ್ತವೆ, ಉತ್ತರ 12 ಬರುತ್ತೆ. ನೇರವಾಗಿ ಕೂಡ ಮಾಡಬಹುದು ನೀವು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ 12 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 56. ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 616 ಚದುರ ಮೀಟರ್ ಆಗಿದ್ದು ಅದರ ಅಗಲ 22 ಮೀಟರ್ ಆಗಿದೆ. ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ಪ್ರತಿ ಮೀಟರ್ಗೆ 750 ರು ಆದರೆ ಆ ಆಯತಾಕಾರದ ನಿವೇಶನಕ್ಕೆ ಬೇಲಿ ಹಾಕಲು ತಗಲುವ ವೆಚ್ಚವೆಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಬಹಳ ನಿಖರವಾಗಿ ಮಾಹಿತಿಗಳನ್ನು ಕೊಡಲಾಗಿದೆ. ಮೊದಲು
ನ್ಯೂಮರಿಕಲ್ ಪಾರ್ಟ್ ಸಂಖ್ಯೆಗಳನ್ನು ನಾವು ನೋಡ್ಬಿಡೋಣ. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 616 ಚದುರ ಮೀಟರ್ ಇದೆ. ಅಗಲ ಎಷ್ಟು ಕೊಟ್ಟಿದ್ದಾರೆ? 22 ಮೀಟರ್ ಇದೆ. ಈಗ ನಮಗೆ ಮೊದಲು ಆ ಆಯತಾಕಾರದ ನಿವೇಶನದ ಸುತ್ತಳತೆ ಕಂಡುಹಿಡಿದು ಆನಂತರ ಉಳಿದಂಥ 1 ಮೀಟರ್ಗೆ ಎಷ್ಟು ಬೇಕಾಗುತ್ತೆ? 7 ರೂಪಾಯಿ 50 ಪೈಸೆ ಅಥವಾ 7.5 ರುಪೀಸ್. ಅದನ್ನು ಇಂಟು ಮಾಡ್ಕೊಳ್ಬೇಕಾಗತ್ತೆ. ಆನಂತರದಲ್ಲಿ ಅದನ್ನು ಮಾಡೋಣ. ಮೊದಲಿಗೆ ನಾವು ನಿವೇಶನದ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಈಗ ನೋಡಿ, ಇದು ಆಯತಾಕಾರ ಅಂತ ಭಾವಿಸಿದರೆ ಇದರ ಅಗಲ ನಮಗೆ 22 ಅಂತ ಅವ್ರು ಕೊಟ್ಟಿದ್ದಾರೆ. ಮತ್ತು ಉದ್ದವನ್ನು ನಾವು ಲೆಕ್ಕಿಸ್ಕೊಳ್ಬೇಕು. ಭಾಳ ಸರಳ. ಉದ್ದವನ್ನು ಯಾವ ರೀತಿ ಲೆಕ್ಕಿಸಬೇಕು ಅಂದರೆ, ವಿಸ್ತೀರ್ಣ 616ಕ್ಕೆ 22ರಿಂದ ನೀವು ಭಾಗಿಸಿದಾಗ, ಯಾಕಂದರೆ ಅಗಲದಿಂದ ಭಾಗಿಸಿದಾಗ ಉದ್ದ ನಮಗೆ ಸಿಗುತ್ತೆ. 616ಅನ್ನು 22ರಿಂದ ಭಾಗಿಸಿದಾಗ ನಿಮಗೆ ಉತ್ತರ 28 ಬರುತ್ತೆ. ಸೊ ಉದ್ದ 28 ಇದೆ ಅಂತ ಭಾವಿಸೋಣ. ಹಾಗಾಗಿ ಏನಾಗುತ್ತೆ? 22 22 28 28. ಸೊ 22 ಪ್ಲಸ್ 28 ಉದ್ದ ಅಗಲ ಇಂಟು 2. ಸೊ ಇದು ಎಷ್ಟಾಗುತ್ತೆ? ಸೊ 100 ಆಗುತ್ತೆ. 100 ಅನ್ನೋದೇನು? ಇದು ಒಟ್ಟು ನಿವೇಶನದ ಸುತ್ತಳತೆ. 100 ಮೀಟರ್ ಇಂಟು 1 ಮೀಟರ್ಗೆ ಬೇಕಾಗುವುದು 7 ರೂಪಾಯಿ 50 ಪೈಸೆ ಅಥವಾ 7.5 ರುಪೀಸ್. ಇಂಟು ಮಾಡಿದರೆ 750 ರೂಪಾಯಿ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ರೂಪಾಯಿ 750 ಆಗುತ್ತೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 57. ಒಂದು ಚೌಕಾಕಾರದ ಮತ್ತು ಒಂದು ಆಯತಾಕಾರದ ಸುತ್ತಳತೆಗಳು ಸಮವಾಗಿವೆ. ಆಯತಾಕಾರದ ಉದ್ದ 17 ಮೀಟರ್ ಮತ್ತು ಅಗಲ 11 ಮೀಟರ್ ಆದರೆ ಆ ಚೌಕಾಕಾರದ ವಿಸ್ತೀರ್ಣವೆಷ್ಟು ಅಂತ. ಈ ಪ್ರಶ್ನೆಯನ್ನು ಮೊದಲು ನಾವು ಸರಿಯಾಗಿ ಗಮನಿಸಿ ನೋಡೋಣ. ಇಲ್ಲಿ ಒಂದು ಚೌಕ ಮತ್ತು ಆಯತಗಳನ್ನು ಕೊಡಲಾಗಿದೆ. ಒಂದು ಚೌಕ ಮತ್ತು ಆಯತ ಇವೆರಡರ ವಿಸ್ತೀರ್ಣಗಳು ಸಮನಾಗಿಲ್ಲ, ಆದರೆ ಇವೆರಡರ ಸುತ್ತಳತೆಗಳು ಸಮನಾಗಿವೆ. ಅಂದರೆ ಈ ಆಯತದ ಸುತ್ತಳತೆ ಎಷ್ಟಿದೆಯೋ ಅಷ್ಟಕ್ಕೆ ಸಮನಾದ ಸುತ್ತಳತೆ ಇದೆ. ಸೊ ನಾವೇನ್ ಮಾಡ್ಬೋದು ಅಂದರೆ, ಮೊದಲು ಆಯತದ ಸುತ್ತಳತೆಯನ್ನು ಲೆಕ್ಕಿಸಬೇಕು. 17 ಮತ್ತು 11. ಈ ಆಯತದ ಸುತ್ತಳತೆ ಏನಾಗುತ್ತೆ? 2 ಇಂಟು ಉದ್ದ ಪ್ಲಸ್ ಅಗಲ. ಉದ್ದಗಲಗಳ ಮೊತ್ತದ 2 ಪಟ್ಟು ಸುತ್ತಳತೆ ಆಗುತ್ತೆ. ನೋಡಿ, 18 28 28 ಎರಡಲೆ ನಾವಿದನ್ನ ಗಮನಿಸಿದಾಗ 56 ಬರುತ್ತೆ. 17 ಪ್ಲಸ್ 11 28, ಇದನ್ನ 2ರಿಂದ ಗುಣಿಸಿದ್ರೆ 56 ಬರುತ್ತೆ. ಈ 56 ಏನಿದು? ಮೀಟರ್. ಇದು ಆಯತದ ಸುತ್ತಳತೆ. ಇದು ಚೌಕದ ಸುತ್ತಳತೆಯೂ ಕೂಡ ಆಗುತ್ತೆ. ಈ ಚೌಕದ ಸುತ್ತಳತೆ 56 ಮೀಟರ್ ಆದರೆ ಒಂದು ಬಾಹುವಿನ ಉದ್ದವನ್ನು ಕಂಡುಹಿಡಿಯಬೇಕಾದ್ರೆ ಡಿವೈಡೆಡ್ ಬೈ 4 ಮಾಡಬೇಕು. ಡಿವೈಡೆಡ್ ಬೈ 4 ಯಾಕಂದ್ರೆ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಆಗ 14 ಮೀಟರ್ ಇದು ಚೌಕದ ಬಾಹುವಿನ ಉದ್ದ. ಈಗ ನಮಗೆ ವಿಸ್ತೀರ್ಣ ಬಹಳ ಸುಲಭವಾಗಿ ಲೆಕ್ಕ ಹಾಕಬಹುದು. ಚೌಕದ ವಿಸ್ತೀರ್ಣದ ಸೂತ್ರ ಏನಿದೆ? ಬಾಹು ಇಂಟು ಬಾಹು. 14 ಇಂಟು 14 ಇಸ್ ಈಕ್ವಲ್ ಟು 196 ಬರುತ್ತೆ. ಹಾಗಾಗಿ ಆ ಚೌಕದ ವಿಸ್ತೀರ್ಣ ಚದರ ಮೀಟರ್ಗಳಲ್ಲಿ ಅಂತ ಅವರೇ ಕೊಟ್ಟಿದ್ದಾರೆ. ಉತ್ತರ 196 ಆಗುತ್ತೆ. ಹಾಗಾಗಿ ಆಯ್ಕೆ ಎ 196 ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 58. ಎ ಬೈ ಬಿ ಒಂದು ಭಿನ್ನರಾಶಿಯಾಗಿದ್ದು ಎ ಇಸ್ ಈಕ್ವಲ್ ಟು ಬಿ ಮೈನಸ್ 3 ಮತ್ತು ಎ ಪ್ಲಸ್ 10 ಡಿವೈಡೆಡ್ ಬೈ ಬಿ ಮೈನಸ್ ಎ ಬೈ ಬಿ ಇಸ್ ಈಕ್ವಲ್ ಟು 10/7 ಆಗಿದ್ದರೆ ಎ ಬೈ ಬಿ ಏನಾಗುತ್ತದೆ? ಇದು ಬೀಜಗಣಿತೀಯ ಸಮಸ್ಯೆ ಆಗಿದೆ. ಮೊದಲಿಗೆ ಒಂದು ಪೋರ್ಷನ್ ಅನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಈ ಭಾಗವನ್ನು ಮೊದಲು ಸುಲಭೀಕರಿಸ್ಕೊಳ್ಳೋಣ, ನಂತರ ಈ ಭಾಗವನ್ನು ನೋಡೋಣ. ಮೊದಲಿಗೆ ಎ ಪ್ಲಸ್ 10 ಡಿವೈಡೆಡ್ ಬೈ ಬಿ ಮೈನಸ್ ಎ ಬೈ ಬಿ ಇಸ್ ಈಕ್ವಲ್ ಟು 10/7 ಅಂತ ಕೊಟ್ಟಿದ್ದಾರೆ. ಇವೆರಡನ್ನ ಬಿ ಬಿ ಇದೆ ಛೇದಗಳು, ಅವುಗಳನ್ನೆಲ್ಲ ನಾವು ಕಳೆದಾಗ ಏನು ಬರುತ್ತೆ ನೋಡಿ? ಎ ಪ್ಲಸ್ 10 ಮೈನಸ್ ಎ ಇಸ್ ಈಕ್ವಲ್ ಟು 10/b ಇಸ್ ಈಕ್ವಲ್ ಟು 10/7. ಸೊ ಇದನ್ನ ಗಮನಿಸಿ ನೋಡಿ. 10/b ಇಸ್ ಈಕ್ವಲ್ ಟು 10/7 ಅಂದ್ರೆ ಇಲ್ಲಿ ನೇರವಾಗಿ ಬಿ ಬೆಲೆ ಸಿಕ್ತು ನಿಮಗೆ. ಬಿ ಇಸ್ ಈಕ್ವಲ್ ಟು 7 ಅಂತ ಆಯ್ತು. ಸೊ ಎ ಯ ಬೆಲೆಯನ್ನ ಎ ಇಸ್ ಈಕ್ವಲ್ ಟು ಬಿ ಮೈನಸ್ 3 ಅನ್ನುವ ಈಕ್ವೇಶನ್ ಇದೆಯಲ್ಲ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ ನೋಡಿ? ಎ ಇಸ್ ಈಕ್ವಲ್ ಟು 7 ಮೈನಸ್ 3
4 ಆಗುತ್ತೆ. ನಮಗೆ ಬೇಕಾಗಿರುವಂಥದ್ದು A/B. A ಎಷ್ಟಿದೆ? 4. B ಎಷ್ಟಿದೆ? 7. ಸೊ ಸರಿಯಾದ ಉತ್ತರ 4/7 ಆಗುತ್ತೆ ಈ ಪ್ರಶ್ನೆಗೆ. ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ ಸಿ 4/7 ಆಗುತ್ತೆ. ಪ್ರಶ್ನೆ ಸಂಖ್ಯೆ 59. 9, 6 ಮತ್ತು 0 ಈ ಅಂಕಿಗಳನ್ನು ಬಳಸಿ ರಚಿಸಬಹುದಾದ 3 ಅಂಕಿಗಳ ಅತಿ ದೊಡ್ಡ ಸಂಖ್ಯೆ ಮತ್ತು 3 ಅಂಕಿಗಳ ಅತಿ ಚಿಕ್ಕ ಸಂಖ್ಯೆಗಳ ಗುಣಲಬ್ಧವು ಅಂತ ಇಲ್ಲಿ ಕೇಳಲಾಗಿದೆ. ಈ ಪ್ರಶ್ನೆಯನ್ನ ನಾವು ಮೊದಲು ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳನ್ನು ರಚಿಸಿ ನಂತರ ಗುಣಲಬ್ಧವನ್ನು ಕಂಡುಹಿಡಿಯುವುದರ ಮೂಲಕ ಕಂಡುಕೊಳ್ಬಹುದು. ದತ್ತ ಸಂಖ್ಯೆಗಳು ಯಾವ್ಯಾವು? 9, 6 ಮತ್ತು 0. ಇವುಗಳನ್ನು ರಚಿಸಬಹುದಾದ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 9, 6, 0. ಇವುಗಳನ್ನು ಬಳಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಅಂದ್ರೆ 6, 0, 9 3 ಅಂಕಿಯ ಸಂಖ್ಯೆ. ಸೊ ಇವುಗಳ ಗುಣಲಬ್ಧವನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಇವುಗಳ ಗುಣಲಬ್ಧ ನೋಡಿ, 609 ಇಲ್ಲಿ ಇಂಟು 0 ಮಾಡಿದ್ರೆ 0 ಬರುತ್ತೆ. 609 ನೀವು ಲೆಕ್ಕಿಸಿದಾಗ ಇದು ಇಂಟು 6 ಮಾಡಿದಾಗ 3654 ಆಗುತ್ತೆ. ಸೊ 4 ಇಲ್ಲಿ ಬರೆಯೋಣ. 365 ಉಳಿಯುತ್ತೆ. 609 ಮಾಡಿದಾಗ ನಿಮಗೆ 5481 ಬರುತ್ತೆ. ಇದನ್ನ ಕೂಡಿಸಿದಾಗ ನಿಮಗೆ 6, 4 ಕ್ಯಾರಿ 1 8 5 5846. ಸೊ ಇದಕ್ಕೆ ಉತ್ತರ 584640 5,84,640 ಬರುತ್ತೆ. ಈ ಉತ್ತರ ಆಯ್ಕೆ ಸಿ 5,84,640 ಆಗಿದೆ. ಮುಂದಿನ ಪ್ರಶ್ನೆಯನ್ನ ನಾವೀಗ ನೋಡೋಣ. ಪ್ರಶ್ನೆ ಸಂಖ್ಯೆ 60. ನಾವು 1 ರಿಂದ 100ರವರೆಗೆ ಎಲ್ಲಾ ಸಂಖ್ಯೆಗಳನ್ನು ಬರೆದರೆ ಸಂಖ್ಯೆ 9 ಎಷ್ಟು ಬಾರಿ ಬರುತ್ತದೆ? ಬಹಳಷ್ಟು ಸಲ ಕೇಳಿದಂತಹ ಪ್ರಶ್ನೆ, ನಿಮ್ಗೆಲ್ಲ ಗೊತ್ತಿರಲಿ. 9 ಅನ್ನೋದು 20 ಬಾರಿ ಬರುತ್ತೆ. 8 ಅನ್ನೋದು ಸಹ 20 ಬಾರಿ ರಿಪೀಟ್ ಆಗುತ್ತೆ. 1 ರಿಂದ 100ರವರೆಗೆ ಬರೆದಾಗ ಇಲ್ಲಿ ನಮಗೆ 9, 8, 7 ಎಲ್ಲ ಸಂಖ್ಯೆಗಳು 20 ಬಾರಿ ಪುನರಾವರ್ತನೆ ಆಗ್ತವೆ. ಈ 0 11 ಬಾರಿ ಪುನರಾವರ್ತನೆ ಆಗುತ್ತೆ ಮತ್ತು 1 ಏನಿದೆ ಅದು 21 ಬಾರಿ ಪುನರಾವರ್ತನೆ ಆಗುತ್ತೆ. ಯಾಕಂದ್ರೆ 1 100ರಲ್ಲೂ ಸಹ ಒಂದಿದೆ, ಹಾಗಾಗಿ 21 ಬಾರಿ ಆಗುತ್ತೆ. 0 ಮತ್ತು 1 ಬಿಟ್ಟು ಉಳಿದೆಲ್ಲ ಸಂಖ್ಯೆಗಳು 20 ಬಾರಿ ಪುನರಾವರ್ತನೆ ಆಗುತ್ತವೆ ಅಥವಾ 20 ಬಾರಿ ಬರುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಬಿ 20 ಅನ್ನೋದು ಸರಿಯಾಗುತ್ತೆ. ಧನ್ಯವಾದಗಳು.